ಅಲಿದಾಡೋ ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ. ವೆಲ್ಕಮ್ ಬ್ಯಾಕ್ ಜೇನುಗೂಡು ಫ್ಯಾಮಿಲಿ. ಹೊಸತ್ತು ಮೊಬೈಲ್ ತಗೊಂಡಾದ್ಮೇಲೆ ನಾನು ವ್ಲಾಗ್ ಮಾಡಿರಲಿಲ್ಲ ಆಯಿತಾ. ಹಸ್ಬೆಂಡ್ ಹೊಸ ಮೊಬೈಲ್ ತೆಗೆದು ಕೊಟ್ಟಿದ್ರು, ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಹಾಗೆ ಇವತ್ತೊಂದು ವ್ಲಾಗ್ ಮಾಡುವ ಅಂತ. ಇವತ್ತು ಡೇಟ್ ಎಷ್ಟು ಅಂದರೆ 14 ಜುಲೈ. ಆದರೆ ಮಳೆ ಇಲ್ಲ ನೋಡಿ, ಅವಸ್ಥೆ ಫುಲ್ ಬಿಸಿಲು. ಎಂಥ ಅವಸ್ಥೆ ಅಂತ ಗೊತ್ತಿಲ್ಲ ಈ ಜುಲೈಯಲ್ಲಿ ಹೀಗೆ ಬಿಸಿಲು ಅಂದರೆ. ಹಾಗೆ ಬರೋಗಿ ಸ್ವಲ್ಪ ಲೇಟ್ ಆಯಿತು, ಹಸ್ಬೆಂಡ್ ಇರಲಿಲ್ಲ, ಗಂಗಾವತಿ ಹೋಗಿದ್ದರು ಅವರದ್ದು ಕೆಲಸದಲ್ಲಿಂದ, ಅಂದರೆ ಎಕ್ಸ್ಪೋ ಇತ್ತು ಅಲ್ಲಿ. ಹಾಗೆ ಯಾವಾಗ ಹೋಗಿದ್ದಾರೆ ಅಂದರೆ ಫ್ರೈಡೇ ಹೋಗಿದ್ದಾರೆ, ಇವತ್ತು ಬೆಳಗ್ಗೆ ಬೇಗ ಬಂದಿದ್ದಾರೆ. ಹಾಗೆಲ್ಲ ವಿಷಯ. ಈಗ ನೋಡ, ಇವತ್ತು ಬೆಳಗ್ಗೆಗೆ ಎಷ್ಟು ಗಂಟೆ ಆಗಿದೆ, ಒಂದು 10 ಗಂಟೆ ಆಗಿದೆ. ಎಂತೆಲ್ಲ ಆಗ್ತದೆ ಅಂತ ನಾನು ತೋರಿಸ್ತೇನೆ ಇವತ್ತೊಂದು ವ್ಲಾಗ್ ಮಾಡುವಂತ ಹೇಳಿದೆ ಅಲ್ಲ. ಹಸ್ಬೆಂಡ್ ಒಂದು ಮೊಬೈಲ್ ತೆಗೆದು ಕೊಟ್ಟದಕ್ಕೆ ಆದರೂ ನಾನೊಂದು ಮರ್ಯಾದೆ ಕೊಡಬೇಕಲ್ಲ, ಅದಕ್ಕೋಸ್ಕರ ಒಂದು ವ್ಲಾಗ್ ಮಾಡುವ ಅಂತ. ಇವತ್ತೆಂತಾದರೂ ನಾನು ವ್ಲಾಗಲ್ಲಿ ತೋರಿಸಲೇಬೇಕಲ್ಲ, ಅದಕ್ಕೆ ಒಂದೊಂದು ಮಾಡ್ತಿದ್ದೇನೆ ಕಿತಾಪತಿ. ಇದು ಮೀನು ಬಂದಿದೆ ಆಯ್ತು. ಎಲ್ಲರೂ ನಾವು ಕಾಲ್ ಮಾಡಿದರೆ ಪುನಃ ಹೋಗೋದಿಲ್ಲ, ಕಾಲ್ ಮಾಡಿ ತಗೊಳ್ಳೋದಲ್ಲಿ. ಇವತ್ತು ಹೋಗುವ ಅಂತ ನಿಮಗೆ ತೋರಿಸಲಿಕ್ಕೆ ಎಂಥ ಮೀನುಂಟು ಅಂತ ನೋಡಿ ಬರುವ. ಇದು ಕುರ್ಚಿಯಾ ಕಂಬಳಿ ಹುಳ ಎಂತಂದರೆ ಮೀನು ನಾನು ಬೌತಾಯಿಗೆ ಮತ್ತು ಬಂಗುಡಿಗೆ ಹೇಳಿದ್ದೆ ಆಯಿತಾ. ಅದಾದಮೇಲೆ ಅಲ್ಲಿ ನೋಡೋಕೆ ಕುರ್ಚಿ ಎಲ್ಲ ಇತ್ತು, ಅದು ಚಿಕ್ಕ ಚಿಕ್ಕದು ಓಲ್ಡ್ ಬರ್ತಿತ್ತಲ್ಲ, ಹಾಗೆ ಮತ್ತೆ ಅದು ತೆಗೊಳ್ಳುವ ಎಂತಂದು ಗೊತ್ತಿಲ್ಲ. ಹಾಗೆ ಅಮ್ಮನಿಗೆ ಕಾಲ್ ಮಾಡಿ ಹೇಳಿದೆ, ನೋಡಿ ತೆಗೊಳ್ಳಿ ಅಂತ. ಅಷ್ಟು ಮೀನುಂಟಲ್ಲ, ಯಾವುದನ್ನು ನನಗೆ ಗೊತ್ತಾಗೋದಿಲ್ಲ, ಅವರೇ ತೆಗೊಳ್ಳಿ. ಮತ್ತು ಮಧ್ಯಾಹ್ನಕ್ಕೆ ತೋರಿಸ್ತೇನೆ ಅವ್ರು ತೆಗೊಂಡಿದ್ದಾರೆ. ನಾನು ಹೋಗ್ತಿದ್ದೇನೆ ಮನೆಗೆ, ಯಾಕೆಂದರೆ ಹಸ್ಬೆಂಡ್ ಬಂದಾರಲ್ಲ, ಬರುವಾಗ ಒಗಿಯೋದೆಲ್ಲ ರಾಶಿ ತಂದಿದ್ದಾರೆ, ಅದನ್ನೆಲ್ಲ ಸರ್ಫಲ್ಲಿ ಹಾಕಿಟ್ಟು ಬಂದಿದ್ದೇನೆ. ಇನ್ನು ಒಗಿಬೇಕು, ರಾಶಿ ಉಂಟಲ್ಲ, ಒಗಿಯೋದೇನು ದೊಡ್ಡ ಪ್ರಾಬ್ಲಮ್. ಮನೇಲಿ ಹೇಳಿದರು ವಾಷಿಂಗ್ ಮಿಷಿನಲ್ಲಿ ಹಾಕು ಅಂತ, ನಾನು ಹೇಳಿದೆ ಬೇಡ ಅಂತ. ಯಾಕೆ ಅಂದರೆ ಜೀನ್ಸ್ ಪ್ಯಾಂಟ್ ಮತ್ತು ಶರ್ಟನ್ನು ಒಟ್ಟಿಗೆ ಹಾಕ್ಲಿಕ್ಕೆ ಎಂತಾರೆ ಸಹ ಆಗೋದಿಲ್ಲ, ಬೇರೆ ಬೇರೆ ಹಾಕಬೇಕು. ಮತ್ತು ಬನಿಯನ್ ಅದಿದೆಲ್ಲ ಖರ್ಚಿಫೆಲ್ಲ ಕೈಯಲ್ಲಿ ಒಗಿಬೇಕಲ್ಲ, ಅದಕ್ಕೆ ಬೇಡ ಅಂತ. ಈಗ ಹೋಗಿವ ಅಂತ ಹೋಗಿ ഫുള്ള് മങ്ങൂടെ എടുത്തതുണ്ടല്ലേ അതന്നെ അതന്നെ ഞാൻ പറഞ്ഞില്ല. ഈ ചേച്ചിക്ക് 100 രൂപ തന്നേല്ലേ? 200 ರೂಪಾಯಿ ಇಟ್ಟೀನಿ. 200 ಚಟನೀನ ಕೊಡ್ತೀನಿ. ಅಮ್ಮ ಮೀನು ಚೇಂಜ್ ಮಾಡಿರಲಿಲ್ಲ, ಯಾವುದು ನಾನು ತೆಗೆದಿಟ್ಟಿದ್ದೆ ಅಲ್ಲಿ ಬೂತಾಯಿ ಮತ್ತು ಬಂಗುಡೆ, ಅದನ್ನು ತೆಗೊಂಡಿದ್ರು. ನಾನು ಎಣಿಸಿದ್ದೆ ಕುರ್ಚಿ ಒಳ್ಳೆ ಇರ್ತದೆ ಅಂತ, ಅಮ್ಮ ಹೇಳಿರೋದು ಒಳ್ಳೆ ಇರಲಿಲ್ಲ ಅಂತ. ಇದು ನೋಡಿ ಸಿಹಿ ಕುಂಬಳಕಾಯಿ ಆಗಿದೆ ಮನೆಯಲ್ಲಿ. ಈಗ ನಾನಲ್ಲಿ ಹೋಗ್ತಿದ್ದೇನೆ ಮನೆಗೆ, ಹಸ್ಬೆಂಡ್ ಮನೆಗೆ. ಒಗಿಲಿಕ್ಕೆ ರಾಶಿ ಉಂಟಲ್ಲ, ಅದನ್ನೇನು ಒಗಿಬೇಕು. ನೋಡಿ, ಅಮ್ಮನ ಮನೆಯಿಂದ ಹಸ್ಬೆಂಡ್ ಮನೆಗೆ ಇಷ್ಟೇ ದೂರ ಇರೋದಾಯ್ತು. ಅದುವೇ ಕಾಣ್ತುಂಟಲ್ಲ, ಅದುವೇ ಮನೆ. ಹಾಗೆ ಇದು ನೋಡಿ ನಮ್ಮದು ಸಮಿತಿ ಗಣೇಶೋತ್ಸವ. ಈಗ ನೋಡಿ ನಾನಿಲ್ಲಿ ಮುಟ್ಟಿದೆ. ಹಸ್ಬೆಂಡ್ ಒಳಗಿದ್ದಾರೆ ಆಯಿತಾ, ಮಲಗಿದ್ದಾರೆ. ಬೆಳಗ್ಗೆ ಹೋಗುವಾಗ ಹೇಳಿದರು ಲಾಕ್ ಹಾಕಿ ಹೋಗು, ಮಲಗ್ತೇನೆ, ನಿದ್ದೆ ಆಗಿರಲಿಲ್ಲಲ್ಲ ಅವರದು, ನೈಟ್ ಜರ್ನಿ ಆಗಿ ಬಂದದಲ್ಲ. ಹಾಗೆ ನೋಡಿ ಲಾಕ್ ತೆಗೆದು ನಾನು ಒಳಗೆ ಹೋಗ್ತಿದ್ದೇನೆ. ಹಸ್ಬೆಂಡ್ ಇದ್ದಾರೆ, ನಾನು ಬೇಗ ಬಂದು ಹೇಳಿದೆ ಅಲ್ಲ, 12 ಆಗಿದೆ. ಹಸ್ಬೆಂಡ್ ಮಲಗಿದ್ದಾರೆ. ತೋರಿಸ್ತೇನೆ. ನಾನೊಂದು ಕೋಲ್ಡ್ ತೆಗೊಂಡೆ ಆಯಿತಾ, ತುಂಬ ಬಾರಿಕೆ ಆಗ್ತಿತ್ತು, ಸೆಕೆ ಎಲ್ಲ ಫುಲ್. ರಾಶಿ ಬಟ್ಟೆ ಒಗಿಲಿಕ್ಕೆ ಉಂಟೀಗ, ಎಲ್ಲ ಬಟ್ಟೆ ಹಾಕಿಟ್ಟಿದ್ದೇನೆ ಬೇರೆ ಮಾಡಿ. ನಾನು ಒಗ್ದು ಸಿಗ್ತೇನೆ ನಾನು.
ನೀನು ಮುತ್ತು ಕೊಟ್ಟಾಗ ತುಟ್ಟಿಯಂತೂ ಬಲ್ಲೆ 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 ರಾಣಿ ರಾಣಿ ತುಂಬಿಗಳು ಇವಳ ಹಿಂದೆ. ವಾಶ್ ಮಾಡಿ ಎಲ್ಲ ಆಯ್ತಾಯ್ತಾ ಇನ್ನು ಹೋಗೋದು. ಸಾಂಗ್ ಒಂದು ಇಡದಿದ್ರೆ ಆಗೋದಿಲ್ಲ, ಸಾಂಗ್ ಒಂದು ಒಟ್ಟಿಗೆ ಬೇಕು. ಕೆಲಸ ಎಲ್ಲ ಮಾಡುವಾಗ ಎಲ್ಲರೂ ಒಬ್ಬಳಿರುವಾಗ ಬೋರ್ ಆಗ್ತದಲ್ಲ. ಇನ್ನಾಗೆ ಮನೆಗೆ ಹೋಗೋದು. ಟೈಮ್ ಸಹ ಆಗಿತ್ತು, ಮನೆಗೆ ಹೋಗಿ ಊಟ ಮಾಡಬೇಕು. ಅಮ್ಮ ಮೀನು ಫ್ರೈ ಮಾಡ್ತಾರೆ ಹೇಳಿದ್ದಾರೆ, ಹಾಗೆ ಹೋಗೋದೇನು. ಅಮ್ಮಣ್ಣ ಮತ್ತು ಅಮ್ಮಣ್ಣನ ಫ್ರೆಂಡ್ ಅವರದ್ದು ವರ್ಕ್ ಫ್ರಮ್ ಹೋಮ್ ಆಗ್ತುಂಟು. ಅಂದರೆ ಇಂಟರ್ನ್ಶಿಪ್ ಅವಳದೀಗ MRPಯಲ್ಲಿದ್ದು. ಹಾಗೆ ವೀಕಲ್ಲಿ ಒಂದು ಸಲ ಹಾಗೆಲ್ಲ ಹೋಗ್ಲಿಕ್ಕಿರೋದು. ಹಾಗೆ ಅವಳ ಫ್ರೆಂಡ್ ಸಹ ಬಂದು ಮನೆಯಲ್ಲೇ ಎಂಥದ ಪ್ರಾಜೆಕ್ಟ್ ಮಾಡ್ತಿದ್ದಾರೆ. ಊಟ ಮಾಡೋದಾಯ್ತಾ ಇನ್ನು. ಅದಾಗಿ ಮಗುವನ್ನು ಕರ್ಕೊಂಡು ಬರಲಿಕ್ಕೆ ಸ್ಕೂಲಿಗೆ ಹೋಗ್ಲಿಕ್ಕೆ ಉಂಟು. ಅವನು ಬೆಳಗ್ಗೆ ಚೊರೆ ಮಾಡಿದ್ದ, ಹಾಗೆ ನಾವು ಹೊರಟಿದ್ದೇವೆ ನೋಡಿ, ಈಗ ಸ್ಕೂಲಲ್ಲಿ ಇದ್ದೇವೆ. ಮಗು ಇದು ಸ್ಕೂಲಿಗೆ ಬಂದಿದ್ದೇವೆ. ಅವನು ಬೆಳಗ್ಗೆ ಆರ್ಡ್ರ್ ಮಾಡಿದ್ದ ಇವರ ಹತ್ರ, ನೀವೇ ಬರಬೇಕು ಅಂತ. ಅಂದರೆ ಇವತ್ತು ಬಂದದಲ್ಲ ಬೆಳಗ್ಗೆ ಗಂಗಾವತಿಯಿಂದ, ಹಾಗೆ ಇಲ್ಲ ರಿಕ್ಷಾದಲ್ಲಿ ಬರೋದು. ಸಂಜೆ ಬೆಳಗ್ಗೆ ನಾವು ಬಿಡೋದು. ಹಾಗೆ ಈಗ ಬಂದಿದ್ದೇವೆ. ಟೈಮ್ ಆಗಿದೆ 3:10 ಆಗಿದೆ. ಮಗುವಿಗೆ ಭಾರಿ ಖುಷಿ ಆಯಿತಾ ಅವರನ್ನು ನೋಡಿ. ಅವನಿಗೆ ಭಾರಿ ಇಷ್ಟ ಸಂಜೆ ಅವರೇ ಕರ್ಕೊಂಡು ಬರೋದು ಅಂದರೆ. ಮತ್ತು ಇವತ್ತು ಬಂದ ಸಲ ಅಲ್ಲ, ಬೆಳಗ್ಗೆ ನೋಡಿದ್ದಾನೆ, ಆದರೆ ಸಹ ಅವನಿಗೆ ಭಾರಿ ಖುಷಿಯಾಗಿದೆ. ಮತ್ತು ನಾವು ಖುಷಿ ಅನಿಸೊಟ್ಟಿಗೆ ಕರ್ಕೊಂಡು ಬರುವಂಥ, ಅವಳಿಗೆ ಇಷ್ಟ ನಮ್ಮೊಟ್ಟಿಗೆ ಬರೋದಂದ್ರೆ. ಇಲ್ಲದ್ರೆ ಅವಳ ವ್ಯಾನಲ್ಲಿ ಒಂದು ರಿಕ್ಷಾದಲ್ಲಿ ಬರೋದು. ಹಾಗೀಗ ಮತ್ತೆ ಹಸ್ಬೆಂಡ್ ಹೇಳಿದ್ರು ಮಕ್ಕಳಿಗೆ ಏನಾದ್ರು ಐಸ್ ಕ್ರೀಮ್ ಎಲ್ಲ ತೆಗೆದು ಕೊಡುವ ಅಂತ. ಹಾಗೆ ಕ್ವಾಲಿಟೀಸ್ ಅಲ್ಲಿಗೆ ಹೋಗ್ತಿದ್ದೇವೆ. ಅಲ್ಲಿಂದ ಐಸ್ ಕ್ರೀಮ್ ಅವರಿಗೆ ಎಂತ ಬೇಕು ಹಾಗೆ ತೆಗೊಳ್ಳುವ ಅಂತ ನೋಡುವಾಗ ಅವರು ಐಸ್ ಕ್ರೀಮ್ ತೆಗೊಂಡ್ರು. ನಾನು ಕೇಕೆಲ್ಲ ತೆಗೊಳ್ಳುವ ಅಂತ ಎಣಿಸಿದ್ದೆ, ಅವರಿಗೆ ಬೇಡ ಅಂತ. ಮತ್ತು ಪಪ್ಸ್ ಮತ್ತು ಐಸ್ ಕ್ರೀಮ್ ತೆಗೊಂಡು ಅಲ್ಲಿಂದ ಹೊರಟಿದ್ದೇವೆ. ಅಲೆದಾಡೋ ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ ಹೊಸದೆಲ್ಲಿ ಮಾತಾಡಿದೆ ಕಾರೋಡ ಹನಿಯಲ್ಲಿ. ತಗೊಂಡ್ರಿ ಕುഞ്ഞിದ ಐಸ್ ಕ್ರೀಮ್, ಕುഞ്ഞി ಏದು ಐಸ್ ಕ್ರೀಮ್, ಕೋನ್ ಐಸ್ ಕ್ರೀಮ್, ಖುಷಿ ಮಿನಿ ಸಂಡೆ. ಮತ್ತೆಂತಲ್ಲ ಇದರಲ್ಲಿ ಪಪ್ಸ್ ಮತ್ತೆಂತ ಉಂಟು, ಚಾಕ್ಲೇಟ್. ಚಾರುತಿಗೆ ಪಪ್ಸ್ ಅಲ್ಲ ನಮಗೆ. ಇಲ್ಲಿಂದ ಹೋಗೋದು ಇವರಿಗೆ ಬರಿಗೆ ಇವತ್ತೊಂದು ಸ್ವಲ್ಪ ಚಿಕ್ಕ ಪಾರ್ಟಿ ಅಲ್ಲವಾ. ಇಲ್ಲಿಂದ ಸೀದಾ ಮನೆಗೆ ಹೋಗಿ ಶಾಪಿಗೆ ಹೋಗ್ಬೇಕು. ಇವತ್ತು ಲೇಟ್ ಆಯ್ತು, ಇದುವೇ ಆಯಿತು. ಅಂದರೆ ಎಂತಂದರೆ ಮನೆಗೆ ಒಂದು ಫ್ರೂಟ್ಸ್ ತೆಗೊಳ್ಳಿಕ್ಕೆ ಉಂಟು ನಾಳೆಗೆ, ಸ್ನ್ಯಾಕ್ಸಿಗೆ ತೆಗೊಳ್ದಾ ಸೀದಾ ಹೋಗುದು. ಬೇರೆ ಬೈಲಲ್ಲಿ ಫ್ರೂಟ್ಸ್ ತೆಗೊಳ್ಳಿಕ್ಕೆ ಬಂದಿದ್ದೇವೆ ಸ್ನ್ಯಾಕ್ಸಿಗೆ. ನನಗೆ ಯಾವುದೆಲ್ಲ ಸೆಲೆಕ್ಟ್ ಮಾಡ್ತಾನೆ ಗೊತ್ತಿಲ್ಲ. ಬೊರ್ಚಪ್ಪನೆ ಪಕ್ಕನೆ ಖಜಾಮಂತರ ಅಲ್ಲಿ ದೀಲೆಗೆ ಇದಿರ್ಕೊಳ್ತೀಯಾ?
ಶಾಪಿಗೆ ಹೋಗ್ತಿದ್ದೇನೆ, ಎಲ್ಲ ಆಯಿತು, ಹೋಗಿ ಎಲ್ಲ ಬಂದೆ, ಫ್ರೂಟ್ಸ್ ಎಲ್ಲ ತಗೊಂಡೆ, ಶಾಪಿಗೆ ಹೋಗುವ ಅಂತ. ಸ್ವಲ್ಪ ಲೇಟ್ ಆಯ್ತು ಇವತ್ತು. ತುಂಬ ಸಮಯ ಆಯಿತು ಕುರ್ಕುರೆ ಎಲ್ಲ ತಿನ್ನದೆ. ಇವತ್ತು ಎಂಥದ್ದಾಯಿತು ನನಗೆ ತಗೊಳ್ಳುವ ಅಂತ, ಹಾಗೆ ನಾನು ತಗೊಂಡು ಬಂದಿದ್ದೇನೆ. ಸುಮ್ಮನೆ ಒಂದು ಟೈಮ್ ಪಾಸಿಗೆ ತಿನ್ನುವ ಅಂತ. ಚಿಕ್ಕಮ್ಮ ಈಗ ಇಲ್ಲಿ ಕೇಕ್ ಶಾಪಲ್ಲಿ ಕೆಲಸಕ್ಕೆ ಇರೋದಾಯ್ತಾ, ಹಾಗೆ ಒಟ್ಟಿಗೆ ಸಂಜೆ ಒಟ್ಟಿಗೆ ಹೋಗುವಂತ ಹೇಳಿದ್ರು, ಹಾಗೆ ಒಟ್ಟಿಗೆ ಹೋಗ್ತಿದ್ದೇವೆ. ಅದಾಗಿ ನಾನು ಮನೆಗೆ ಬಂದೆ, ಇನ್ನು ಚಹಾ ಕುಡಿದು ಅಲ್ಲಿ ಮನೆಗೆ ಹೋಗೋದು. ಅದು ಪಪ್ಸ್ ಆಗ ಅಲ್ಲಿ ಕ್ವಾಲಿಟಿಯಲ್ಲಿ ತೆಗೊಂಡ ಪಪ್ಸ್ ಆಯಿತು, ತುಂಬ ದೊಡ್ಡದು, ಅದಕ್ಕೆ 25. ಅದಾಗಿ ಒಬ್ಬರಿಗೆ ತಿನ್ನಲಿಕ್ಕೆ ಭಾರಿ ಕಷ್ಟ ಉಂಟು, ಹಾಗೆ ಅರ್ಧ ಬಿಸಾಡಿದ್ದು. ಮನೆಯಿಂದ ಹೋಗೋದು ಹಸ್ಬೆಂಡ್ ಮನೆಗೆ, ಹೋಗಿ ಅಲ್ಲಿ ಅಡಿಗೆ ಎಲ್ಲ ಆಗಬೇಕಷ್ಟೇ ನನಗೆ. ಅಲ್ಲಿ ಹೋಗಿ ಸಿಗ್ತೇನೆ. ಎಂತ ಆಯ್ತಾ, ಪೈಪ್ ಹಾಕಿ ಆಯ್ತಾ? ಮತ್ತೆ ರಾತ್ರಿ ಮಲಗಿದ ಮೇಲೆ ಹಸ್ಬೆಂಡ್ ಇವತ್ತು ಮನೆಯಲ್ಲಿದ್ದರು, ಕೆಲಸಕ್ಕೆ ಹೋಗಿರಲಿಲ್ಲ, ಬೆಳಗ್ಗೆ ಬಂದದಲ್ಲ, ಹಾಗೆ ಬಂದು ಸಾರಿಗೆ ಇಟ್ಟಿದ್ದೇನೆ, ಮತ್ತು ಅನ್ನ ಕುದಿಸಿ ಚೈನಾ ಪಾಟಲ್ಲಿ ಇಟ್ಟಿದ್ದೇನೆ. ದೀಪ ಇಟ್ಟಾಗಿದೆ. ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಕೆಲವರು ಮಾಡೋದಿಲ್ಲ, ಯಾಕೆಂದರೆ ಹೆದರಿಕೆ ಆಗ್ತದೆ ಅವರಿಗೆ, ಲೈಕ್ ಕೊಟ್ಟರೆ ಎಲ್ಲರೂ ನನಗೆ ಹಣ ಬರ್ತದೆ ಅಂತ. ಅಷ್ಟು ದೊಡ್ಡ ಲೂಸ್ಗಳಿದ್ದಾರೆ, ಯಾಕೆಂದರೆ ಅವರಿಗೆ ನೋಡಬೇಕು ನನ್ನ ವ್ಲಾಗ್, ಎಂತೆಲ್ಲ ಮಾಡ್ತೇನೆ ನೋಡಬೇಕು, ಲೈಕ್ ಕೊಡಲಿಕ್ಕೆ ಮತ್ತು ಕೈ ನೋಡಿ. ಇದೊಂದು ಪಾರ್ಸಲ್ ಬಂದಿದೆ, ನಾನು ನಿಮಗೆ ತೋರಿಸ್ತೇನೆ. ನಾನು ಓಪನ್ ಮಾಡಿ ಆಯ್ತಾಯಿತು. ತಂದ ಕೂಡಲೇ ಅಂದರೆ ಹಸ್ಬೆಂಡ್ ಇದು ಕೆಲಸದಲ್ಲಿಗೆ ಬಂದಿತ್ತು, ಹಾಗೆ ಅವರು ಓದಲ್ಲಿಂದ ತಂದಿದ್ದಾರೆ. ನಾನೀಗ ಬಂದು ಸೀದಾ ಓಪನ್ ಮಾಡಿ ಆಯಿತು. ಹೇಗೆ ಉಂಟು ಅಂತ ನೋಡಬೇಕು. ಒಳ್ಳೆ ಉಂಟಾಯ್ತಾ. ಲಾಸ್ಟ್ ಟೈಮ್ 2 ಸಲ ತರಿಸಿದ್ದೆ, ಸರಿ ಇರಲಿಲ್ಲ, ಕಟ್ಟಾಗಿತ್ತು. ಇವತ್ತಿದು ಕರೆಕ್ಟ್ ಉಂಟು. ಹೋಗುವ ಬನ್ನಿ, ಹೋಗುವ. ನಾಳೆ ಪಲಾವ್ ಮಾಡುವ ಅಂತ, ಅದಕ್ಕೆ ಬೇಕಾದ ಐಟಮ್ ಎಲ್ಲ ತರಬೇಕಲ್ಲ, ಹಾಗೆ ಕೊಂಚಡಿಗೆ ಬಂದಿದ್ದೆವು. ಮೀನು ಫ್ರೈ ಆಗ್ತುಂಟು, ಅನ್ನ ಇನ್ನು ಬಗ್ಗಿಸಿ ಹಾಕಬೇಕು. ಟೈಮ್ ಎಷ್ಟಾಗಿದೆ ಅಂತ ತೋರಿಸ್ತೇನೆ ನಿಮಿಷ. 6:30 ಉಂಟು ಟೈಮ್. ನೋಡಿ ನಾನಂದರೆ ಅಡುಗೆ ಮಾಡೋದಿಲ್ಲ ಅಂತಿಲ್ಲಿ. ಅಂದರೆ ನನಗೆ ಕೆಲವರಿಗೆಲ್ಲ ಡೌಟ್ ಉಂಟು, ಇಲ್ಲ ಅಂತಲ್ಲ. ಅಂದರೆ ನೀನು ಅಡುಗೆ ಮಾಡೋದಿಲ್ವಾ, ಅಮ್ಮನ ಮನೆಯಿಂದ ಅಡುಗೆ ಮಾಡಿ ತರೋದಾ, ಅದೆಲ್ಲ ಡೌಟ್ ಕೆಲವರಿಗೆ. ಅಂದರೆ ನನಗೆ ಕೈ ಕಾಲಿಲ್ಲ ಅಲ್ಲ. ಬಟ್ಟೆ ಒಗೆಯೋದೇ ದೊಡ್ಡ ಕಿರಿಕಿರಿ ಕೆಲಸ, ಅದಾಗಿ ಅದು ಒಣಗಿದ ಮೇಲೆ ಮಾಡಿಸ್ಲಿಕ್ಕೆ ಉಂಟಲ್ಲ, ಅದು ದೊಡ್ಡ ಕಷ್ಟದ ಕೆಲಸ. ಇಷ್ಟು ರಾಶಿ ಉಂಟು, ಒಮ್ಮೆ ಎಲ್ಲ ಇರ್ತದೆ ಆಯಿತಾ. ಬಡ್ಡಿಯನ್ನು ತೆಗೆದು ಚಾರಲ್ಲಿ ಇಡೋದು, ಬೆಳಗ್ಗೆ ಆಗುವ ಚಾರಲ್ಲಿ ತೆಗೆದು ಬಡ್ಡಿಗೆ ಹಾಕೋದು. ಆದರೆ ಇವತ್ತೊಮ್ಮೆ ಫುಲ್ ಕ್ಲೀನ್ ಮಾಡಬೇಕು, ಯಾಕೆಂದರೆ ತುಂಬ ಬಟ್ಟೆ ಇತ್ತಲ್ಲ. ಮತ್ತು ಅದು ಪ್ಲಾಸ್ಟಿಕ್ ಎಲ್ಲ ಹಸ್ಬೆಂಡ್ ಬ್ಯಾಗಲ್ಲಿ ಇಟ್ಟುಕೊಂಡದ್ದು, ಅದು ನನಗೆ ಇಷ್ಟವಿಲ್ಲ ಆಯಿತಾ ಮಾಡಿಸಿ ಇಡಲಿಕ್ಕೆ. ಇನ್ನು ಊಟ ಮಾಡೋದು, ಬಂಗುಡೆ ಫ್ರೈ ಇತ್ತು, ಒಂದು ಮುಳ್ಳಿದ ಮೀನು ಫ್ರೈ ಇತ್ತು, ಮತ್ತು ಸಾರು ಬೂತಾಯಿ ಪದಾರ್ಥ, ಅದು ಮನೆಯಿಂದ ಕೊಟ್ಟಿದ್ದು ನನಗೆ. ಅದಾಗಿ ನೋಡಿ ಮಗು ಬಂದಿದ್ದಾನೆ ಮನೆ ಹತ್ತಿರ. ಆಮೇಲೆ ಫ್ರೆಂಡಿದೊಂದು ಬಡ್ಡೆ ಇತ್ತು, ಬಡ್ಡಿಗೆ ಹೋಗಿ ಇಲ್ಲಿಗೆ ಬರ್ತೇನೆ, ಇಲ್ಲಿ ಬಂದಿದ್ದಾನೆ.